ಏ ಕತೆ ಬಗ್ಗೆ ಹರಿದು ಹೋದಂಗೆ ಆತು. ಈ ಎಮ್ಮಿದೊಂದು ದಿನ ರಾಡಿ ಒಂದು ದಿವಸ ಚಲೋತಾಗ ಮುಸ್ರಿ ಕುಡಿದು ಹಾಲು ಕೊಟ್ಟಕ್ಕೆ ಅನ್ನಂಗೆ ಇಲ್ಲ. ಎಷ್ಟೊತ್ತಿಗೆ ನೋಡು ಕಿರಿ 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 ಮಾಡ್ಕೊಂತ ಇರ್ತೈತಿ. ಈಗ ನಾನೇನು ತೊಗೊಂಡು ರಾಜನ ಅಂತರ್ಪುರ ಬಿಡ್ಬೇಕೇನು, ರಾಜನ ಮೊಮ್ಮಗಳು ಮಾಡ್ದಂಗೆ ಮಾಡ್ತಾನೆ ಕರೆ ಎಮ್ಮೆ ತೊಂದು. ಪರವ ಏಯ್ ಪರವ, ಎಮ್ಮಿಗೆ ಮುಸ್ರಿ ಆಮೇಲೆ ಕೊಡ್ಸಂತಿ ತತ್ತಿರ್ಗ ಒಂದು ಸರಿ. ಏನು ಇಷ್ಟೊಂದು ಜನ ಬಂದ್ಬಿಟ್ಟಿರಿ, 4 ಜನ ನಮ್ಮನೆ ಬಾಗಿಲಿಗೆ ನೋಡುವ. ಬೆಳೆದಂಗ್ಲಾಗ ಚಂದ್ರ ನೋಡ್ದಂಗೆ ಆತ ನಿಮ್ನೆಲ್ಲರನ್ನೂ ನೋಡಿ ಭಾಳ ಚಂದ ಕಾಣಕತ್ತೆ. ಎಲ್ಲಿಗೆ ಹೊಂಟಂಗೈತಲ್ಲ, ಎಲ್ಲಿಗೆ ಹೊಂಟಿರೇವ? ಇನ್ನೆಲ್ಲಿಗೆ ಪರವ, ಅದು ಪಂಚಾಯತಿಗಿಂದ ರಂಗೋಲಿ ಕಾಂಪಿಟೇಷನ್ ಐತಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಹೆಸರು ಬರ್ಸಾರ ಅಂತ ಹೊಂಟೇವಿ. ನೀನು ಬರ್ತೀಯನ? ಅಯ್ಯಯ್ಯಯ್ಯ ಬಂತು ಶನಿ, ಬಂದು ಹೊತ್ತು. ದಯಕ ಇಂಥವ್ರೆಲ್ಲ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ರಂಗೋಲಿ ಪಾರ್ಟಿಸಿಪೇಟ್ ಇಂಥವ್ರು ಮಾಡ್ತಾರೆ. ಅದೇನಿದ್ರು ನಮ್ಮಂಥವ್ರು ಮಾತ್ರ. ಅದು ಈ ಪಾರ್ವತಿನ ಹೋಗಿ ನೀವು ಕಾಂಪಿಟೇಷನ್ ಮಾಡ್ತೀನಿ ಅಂತ ಕೇಳ್ತಾರಲ್ಲ, ಈ ಪಾರ್ವತಿ ಸಗಣಿ ಎತ್ತಕ್ಕ ಲಾಯಕ, ರಂಗೋಲಿ ಹಾಕಕ್ಕಲ್ಲ. ಯಾಕಲ್ಲ ಬೆಂಡ್ಲಿ ಮೊನ್ನೆ ಬೆಂಡೈತಿ ಸಾಲ್ದನ. ಈಗ ನೋಡ್ರಿ ನಿನಗೆ ಏನಂದ್ರೆ ಹಂಗ ನಿನ್ನ ಮತ್ತೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಯಾವಾಗ ನೋಡು ನನ್ನ ಕೆದರಿಕೆಂತಾನೆ ಇರ್ತೀನಿ ನೀನು. ಜಯಕ್ಕ ನಾವು ಹೋಗೋಣ ಬರ್ರಿ. ಈ ಸಗಣಿ ಯಾಕೆ ಕರಿತೀರಿ ನೀವು? ಬಾಬಾ ಅಂಥೇಳಿ ಅದೇನು ಸಗಣಿ ಎತ್ತದ್ರಾಗ ಐತಿ. ಬರ್ರಿ ಹೋಗೋಣ ಪಂಚಾಯತಿಗೆ. ಹೊತ್ತಕತಿ ಎಲ್ಲರೂ ಹೆಸರು ಕೊಟ್ಟು ಬಂದಾರ ಊರವ್ರನ್ನ ಎಲ್ಲರೂ. ನಾವು ಇಷ್ಟು ಜನ ಬಾಕಿ ಇರೋರು. ಹೆಂಗೂ ಬೆರಣಿ ತಟ್ಟ ಕೈ ರಂಗೋಲಿ ಬಿಡಂಗಿಲ್ಲ, ಯಾವಾಗಲೂ ಕೈ ಸಗಣಿ ಯಾಕೆ ಇರ್ತೈತಿ. ಏನಂತೀರಿ, ಹೌದಾ ಅಲ್ಲ? ಲೇ ಬೋಳಿ, ನಿನ್ನ ಇವತ್ತು ಹುಟ್ಟಿಲ್ಲ ಅನ್ಸುತ್ತಿಲ್ಲ ಬೆಂಡ್ಲಿ. ನಿನ್ನ ಅಪ್ಪನಂಗೆ ರಂಗೋಲಿ ಹಾಕ್ತಾನೆ ನಾನು, ಗೊತ್ತೈತನ? ನಾ ಹಾಕ ರಂಗೋಲಿ ನೀ ಹಾಕೋದು ಏನೇನು ಇರಂಗಿಲ್ಲ. ಬೇಕಾರೆ ನೋಡೋಣ, ನನ್ನ ಕಾಂಪಿಟೇಷನ್ ನನ್ನನ್ನೇನು ನಡಿ ಇಟ್ಕೊಳ್ಳ ನನ್ನ ಬೇಕಾರೆ ನೋಡಂತಿ. ನಾ ಚೆನ್ನಾಗಿ ಹಾಕ್ತಾನೆ, ನೀ ಚಂದ ಹಾಕ್ತೀಯ, ಗೊತ್ತಾಕತಿ? ಹಾಕ್ತೀವಿ. ನೀನು ನಮ್ಮ ಅಪ್ಪನಂಗೆ ರಂಗೋಲಿ ಹಾಕೋದು ಬೇಡ, ದಪ್ಪನಂಗೆ ರಂಗೋಲಿ ಹಾಕ ಸಾಕು. ಏ ಬಿಡಾಡಿ, ಹಳೆ ಬಿಡಾಡಿ, ನಿನ್ನೇನು ತೊಗೊಂಡು ಹೊಡಿಲಿಲ್ಲ ಬದ್ದ ಮಾಸ. ಯಾವಾಗ ನೋಡು ನಂದೇನು ಹತ್ಕೊಂಡೇ ಇರ್ತಿಯಲ್ಲ ನೀನು. ಏನು ನನ್ನ ಮನೆ ಅಕ್ಕಪಕ್ಕ ಸುತ್ತ ಹರಿತಾ ಇರ್ತೀನ? ಒಂದು ಮಾತಾಡೋದು ಯಾರು ಬಂದ್ರೆ ಬಂದ ಬಿಡ್ತೀಯಲ್ಲ ಹಿಂದೆ. ಮನೆಗೆ ಮೂಡ್ಸ್ಕೊಂತ ಬರ್ತಿದ್ದಿ. ನೀನು ನಾಯಿ ಜೊತೆ ಹುಟ್ಟಿಯೇನು? ಏಯ್ ನಾಲ್ಗೆ ಬಿಗಿ ಮಾತಾಡಲೇ ಬೆಂಡ್ಲಿ. ನಾಯಕ್ ನಾಯಿ ಜೊತೆ ಹುಟ್ಲಿ ನೀನು ನೋಡು. ನಾಯಿ ಜೊತೆ ಹುಟ್ಟಿದಕ್ಕೆ ಎಷ್ಟೊತ್ತಿಗೂ ಹೀಗೆ ಪ್ರಾಣಿಗಳ ಜೊತೆನೇ ಇರ್ತೀಯಲ್ಲ. ಎಮ್ಮೆ ಜೊತೆ ಇರ್ತೀವಿ, ದನ ಜೊತೆ ಇರ್ತೀವಿ, ಮನೆ ತುಂಬ ಕೋಳಿ ಸಾಕೊಂಡಿವಿ, ಕುರಿ ಸಾಕೊಂಡಿವಿ. ಅದು ಸಾಲದು ಅಂತ ಹೇಳಿ ಎಮ್ಮೆ ಕಟ್ಕೊಂಡಿವಿ, ಇದೆಲ್ಲ ಸಾಲದು ಅಂತ ಹೇಳಿ ಕುರಿ ಬೇರೆ ಕಟ್ಕೊಂಡಿವಿ. ಮತ್ತೆ ಇನ್ನೇನೇನು ಬೇಕು ನಿನಗೆ? ನೀನು ನಾಯಿ ಜೊತೆ ಹುಟ್ಟಿದಕ್ಕೆ, ನಾನಲ್ಲ. ಮನೆಯಾಗ 2-3 ನಾಯಿ ಸಾಕಿದಿ. ಸಾಕಿದ್ರೆ ನಾ ಸಾಕಿಂತಂದ್ಲೆ ನನ್ನ ಮನೆ ಅನ್ನ ತಿಂತಾವು, ನಿನ್ನ ಮನೆ ಅನ್ನ ತಿಂತಾವನ? ನಾನು ನನ್ನ ಗಂಡ ದುಡ್ಡು ಹಾಕಿ ಗಟ್ಟಿ ಅದಕ್ಕೆ ಸಾಕಿಂತೀವಿ. ನಿನಗೇನ್ಲ ತ್ರಾಸು? ನೀನು ತಂದು ಹಾಕ್ತೇನ? ನಮ್ಮ ಮನೆಯಿಂದ ಜಿಲಾಸಿ ಪಾರ್ಕ್ ಮಾಡ್ಕೊಂಡಿ. ಜಿಲಾಸಿ ಪಾರ್ಕ್ ಏನೇನು ಬರ್ತಾವೋ ಏನೇನು ಅದಾವ ನಿನ್ನ ಮನ್ಯಾಗ ಎಲ್ಲ ಓದು, ಒಂದಿಲ್ಲ ಅನ್ನಂಗಿಲ್ಲ. ನಿನ್ನ ಮನೆ ನಾಯಿ ಕೂಗೋದಕ್ಕೆ ನಮ್ಮ ಮನ್ಯಾಗ ನಿದ್ದೆ ಬರಂಗಿಲ್ಲ ನಮಗೆ, ಅಷ್ಟು ಟಾರ್ಚರ್ ಆಕೈತೆ ಗೊತ್ತೇನ? ಇದು ಎಮ್ಮೆನ, ಇದು ಏನಾರ ಎಮ್ಮೆ ಅಂತಾರೆ ಇದಕ್ಕೆ. ರಾಕ್ಷಸ ಇದ್ದಂಗೆ ಐತಿ. ಒಂದು ಒದರಾಕ ಹಿಡಿತು ಅಂದ್ರೆ ಬಾಯಿ ಮುತ್ತಂಗಿಲ್ಲ. 3-4 ದಿನ ಗಂಟ್ಲೆ ಒದರಿಕೆ ಅಂತ ಎಷ್ಟೊತ್ತದ ನೋಡು. ನೀನು ನೋಡು ಮನುಷ್ಯರ ಆಕಾರದಾಗದಿ. ಯಾವಾಗ ನೋಡು ನಾನು ಬೆನ್ನಿಂದನ ಒದರಿಕೆ ಅಂತ ಇರ್ತೀಯಲ್ಲ. ನೀನು ಮನುಷ್ಯರ ಆಕಾರದಾಗದಿ ಏನು ಹೇಳಿ ಫಸ್ಟ್ ಅದನ್ನು ನೋಡೋಣ. ನೀ ಹಂಗೆ ಅವು ಹಂಗೆ ಪ್ರಾಣಿಗಳು ನೋಡ್ರಿ. ಈಕೆ ಹೇಳೋದು ನಮ್ಮ ಮನೆ ಜಿಲಾಸಿ ಪಾರ್ಕ್ ಆಗೈತಂತ. ಜಿಲಾಸಿ ಪಾರ್ಕ್ ಊರಾಗ ನೀವು ಅದಿರಿ, ನಾನು ಅದೀನಿ. ಈಗಿನೋರ ಯಾರಿಗೂ ತೊಂದರೆ ಆಗಂಗಿಲ್ಲ ಅಂತ ಈಕೆ ಒಬ್ಬಿಕೆಗೆ ತೊಂದರೆ ಆಕತ್ತಂತ. ನೀವೆಲ್ಲರನ್ನೇ ಹೇಳ್ರಿ ಸ್ವಲ್ಪ. ಎಲ್ಲರೂ ಊರಾಗ ಇರೋದಿರಿ, ನನಗೆ ಗೆಳತಿಯರದಿರಿ, ನನ್ನನ್ನು ಫಸ್ಟಿಂದ ನೋಡದೇ ಇರೋದಿರಿ. ನಿಮಗಾರ ಗೊತ್ತಾಕೈತಿ ನಾನು ಹೆಂಗೆ ಅಂತ ಹೇಳಿ. ಅಯ್ಯಯ್ಯ ಒತ್ತಿ ಕಟಕ್ಕೆ ಬೇಲಿ ಸಾಕ್ಷಿ ಅನ್ನಂಗೆ ನೀ ಮಾಡೋ ಇದಕ್ಕೆ ಅವರೆಲ್ಲ ಸಾಕ್ಷಿ ಹೇಳ್ಬೇಕ ನನಗೆ. ನೋಡು ನಿನ್ನ ನಾಯಿ ಹೆಂಗೆ ಒದರಾಕತ್ತೈತಿ, ಹಿಂಗೆ ಒದರ್ತೈತಿ ರಾತ್ರಿ. ಲೇ ಬೋಷಿಡಿ, ಅದು ರಾತ್ರಿ ಒದರ್ತೈತಿ, ನೀನು ಹಗಲೇ ಒದರ್ತೀಯಲ್ಲ. ಯಾವಾಗೂ ನಾನು ಬೆನ್ನು ಹಿಂದೆ ಇರ್ತೀವಿ, ಯಾವಾಗಲೂ ನಮ್ಮ ಮನೆ ಸುತ್ತನ ಸುತ್ತ ಹರಿತೀವಿ. ಅದಕ್ಕಿಂತ ನಿನ್ನ ಕಟ್ಟಿದ್ರೆ ಚಲೋ ಅನಿಸುತ್ತೆ ನನಗೆ. ನೀ ಯಾವಾಗಲೂ ಇರ್ತೀಯಲ್ಲ ಇಲ್ಲೇ, ಅದಕ್ಕಾಗಿ. ಮತ್ತು ಇನ್ನೇನು ಹೇಳ್ಬೇಕು ನಿನಗೆ? ಊರು ತುಂಬ ಇರೋ ಪ್ರಾಣಿಗಳನ್ನೆಲ್ಲ ನೀನು ಒಂದ ಮನೆಯಾಗ ಇಟ್ಕೊಂಡ್ರೆ ಇನ್ನೇನು ಮಾಡಕ್ಕೆ ಹೋಗತ್ತಿ? ಒಮ್ಮೆ ರಾತ್ರಿ ದನ ಒದರ್ತಾವು, ಎಮ್ಮೆ ಒದರ್ತೈತಿ, ನಾಯಿ ಒದರ್ತೈತಿ, 1-2 ಕಾಟ ನಿನ್ನ ಮನ್ಯಾಗ. ನಮಗಂತೂ ರಾತ್ರಿ ಇಡೀ ನಿದ್ದೆ ಇರಂಗಿಲ್ಲ. ನೀ ಯಾಕಲೇ ನನ್ನ ಮನೆ ಹತ್ರ ಮನೆ ತಗೊಂಡಿದ್ದಿ? ನೀ ಎಲ್ಲರೂ ಬೇರೆ ಕಡೆ ತೊಗೋಬೇಕಾಗಿತ್ತು. ಮನೆ ತೊಗೋಬೇಕಾರೆ ನೋಡಲಿಲ್ಲ ನೀನು? ಹಂಗೆ ಕಣ್ಣು ಮುಚ್ಕೊಂಡು ತೊಗೊಂಡೇನ? ಪುಕ್ಷೇಟೆ ಸಿಗ್ತತಿ ಎಂದು ಎಲ್ಲದನ್ನು ಲಬಕ್ ಅಂತೇಳಿ ಬಾಚಿಗೆಂಡಿ ಅಲ್ಲ, ಅದಕ್ಕೆ ನಾಟಕ ಮಾಡ್ತಿದ್ದಿ ಹೌದಲ್ಲ? ಯಾಕಲೇ ಪಾರಿ, ನಾನು ಆ ಮನೆಯ ಪುಕ್ಷೇಟೆ ತಗೊಂಡಿಲ್ಲ, ರೊಕ್ಕ ಕೊಟ್ಟ ತಗೊಂಡೇನಿ. ನಂಗೆ ಗೊತ್ತಿಲ್ಲ ಅಂತ ಮಾಡಿ ಏನ ನೀ ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟು ಎಷ್ಟು ಮೋಸ ಮಾಡಿ ಅಂತ ಹೇಳಿ ಎಲ್ಲ ಗೊತ್ತೈತಿ. ಊರನ್ನವ್ರ ಮುಂದೆಲ್ಲ ಹೇಳೇ ಬಿಡ್ತಾನೆ. ಈಗ ನೋಡು ಮತ್ತ. ಅಯ್ಯ ಮನೇನು ನಮ್ದಾಗೈತಂತ ಇನ್ನು ನೀನು ಊರಾಗ್ನವ್ರಿಗೆ
ಅವ್ರಿಗೆ ಹೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು ಎಲ್ಲರೂ ಗೊತ್ತಿರೋ ಸುದ್ದಿನ. ನಾನಂತರ ಈಗ ಮನ್ಯಾಗ ಅದೀನಿ, ಅಷ್ಟೇ ಮುಗೀತು. ಪಾಪ ಆ ಮುದುಕ ಮುದುಕಿ ಇಬ್ರಿಗೂ ಮೋಸ ಮಾಡಿ ನೀನು ಮನೆ ತೊಗೊಂಡು ಖರೀದಿನ ಅವು ಎಷ್ಟರು ಕೈ ಇಸ್ಕೊಂಡು ಹೋದು. ಪಾಪ ಬೆಡಿಗಾಸ್ ಇಸ್ಕೊಂಡು ಹೋದು. ಪಾಪ ಸಾಯೋ ಹೊತ್ತಿಗೆ ಅವಕ್ಕೆ ಗುಳಿಗೆ ಔಷಧಿಗೂ ರೊಕ್ಕಿರಲಿಲ್ಲ. ನಾ ಕೊಡ್ತಿದ್ದೆ ಗೊತ್ತನ, ಏನು ಹೊಲಸದಿ ಅಂತ ನೀನಂತ ಹೊಲಸು ಬುದ್ಧಿನ. ಅದಕ್ಕೆ ನಿಂಗೆ ಮಕ್ಕಳು ಮರಿ ಏನಾಗಿಲ್ಲ ಬೆಂಡ್ಲಿ, ಯಾಕೆ ಹಿಂಗೆ ಗ್ವಾಡ್ ಬಿದ್ದಿದ್ದು ಇದಕ್ಕೆ ಬಿದ್ದಿದ್ದ ನೀನು. ಏಯ್ ಪಾರಿ, ಒಟ್ಟು ಹಲ್ಲು ಉದುರಿಸ್ಬಿಡ್ತೀನಿ ಈಗ ನೀನು. ನಾಳೆಗೆ ನಾ ಬಿಗಿ ಹಿಡಿದು ಮಾತಾಡು. ನನ್ನ ಮಕ್ಕಳ ಬಗ್ಗೆ ಮಾತಾಡಕ್ಕೆ ನೀ ಬೇಕಲೇ. ನೋಡು ಹೆಂಗೆ ಬಿತ್ತು ಊರಿ ಈಗ. ನಿನ್ನ ಮಕ್ಕಳ ಬಗ್ಗೆ ಮಾತಾಡಿದ್ದಕ್ಕೆ ಇಷ್ಟು ಸಿಟ್ಟು ಬಂತ. ನಾನು ಮಕ್ಕಳಂಗೆ ಸಾಕಿನಲ್ಲ ಇಷ್ಟು ಪ್ರಾಣಿಗಳನ್ನು, ಅಂದ್ರೆ ನನಗೆ ಎಷ್ಟು ಬೇಜಾರ ಬಿಡ. ಪ್ರಾಣಿಗಳಂತ ನೀನು ಅವನ್ನ ನಾ ಎಷ್ಟು ಜೋಪಾನ ಮಾಡ್ತಾನೆ ಅಂದ್ರೆ ಅಷ್ಟು ಜೋಪಾನ ಮಾಡ್ತೇನೆ. ಮಕ್ಕಳಿಗಿಂತ ಹೆಚ್ಚು ನುಡಿಗಿಂತೇನೆ ಅವನ್ನ ಗೊತ್ತಾ. ನನಗರ ಓದವು ದಿಕ್ಕು, ನಿನಗ್ಯಾರ ಗಂಡ ಗುಂಡಿ ಇಬ್ರ. ಏಯ್ ಬಿಡಾಡಿ, ನನಗೇನು ಮಕ್ಕಳಾಗಂಗಿಲ್ಲ ಅನ್ನಂಗಿಲ್ಲ ಅಕ್ಕವು. ಆದ್ರೆ ನಂದು ಸೌಂದರ್ಯ ಹೋಗ್ತೈತೆ ಅಂತ ಹೇಳಿ ನಾನು ಮಕ್ಕಳು ಮಾಡ್ಕೊಂಡಿಲ್ಲ ಅಷ್ಟೇ. ನಮಗಿನ್ನೂ ಏಜ್ ಆಗಿಲ್ಲ, ಯಾಕೆ ಇಷ್ಟು ದೊಡ್ಡ ಮಾಡ್ಕೋಬೇಕು ನಾವು. ಹೌದೌದು, ಇನ್ನು ನಿನಗೆ ಏಜ್ ಆಗಿಲ್ಲ. ಈಗ ಮುಕ್ಕುಳಿ ತುಂಬಿ 3 ನಡೆಯಕತ್ತತ್ತೆ. ಪಾಪ ಇನ್ನೂ ಸಣ್ಣ ಕೂಸು ನೀನು, ಅದಕ್ಕೆ ನಿಂಗೆ ಏಜ್ ಆಗಿಲ್ಲ. ಲೇ ಪಟ್ಟಂಪಾರೆ ಗಟ್ಟಿನ ಪಲ್ಲೆ, ಮತ್ತೆ ನೀನೇನು ತೊಗೊಂಡು ಬಿಡ್ತೀನಿ ನೋಡಿ. ಅಲ್ಲೇ ನನ್ನ ಸುಮ್ಮನೆ ಚೆನ್ನಾಗತ್ತೆ ನೋಡಿ ನೀನು. ನಿಜವಾಗ್ಲು ಮತ್ತೆ ನಂಗೆ ಭಾಳ ಸಿಟ್ಟು ಬಂದ್ಬಿಟ್ರೆ ನಾನು ಹೊಡೆದ ಹೋಗ್ತೀನಿ ನೀನು ಇವತ್ತು. ಲೇ ಬೆಂಡೆ, ಇವತ್ತು ನೀ ನಾನು ಬಡಿತೀಯ, ನಾನು ನೀನು ಬಡಿತೇನೆ ನೋಡೇ ಬಿಡ. ಏನಾರ ಆಗಲಿ ಇವತ್ತು ಸಮ ನೀನು ಬಡ್ದು ಹಾಕಿ ಕಳಿಸ್ತೀನಿ ನೀನು ನೋಡುವಂತ ಇವತ್ತು. ಯಾಕಲೇ ನನ್ನ ಯಾಕೆ ಬಡಿತೀವಿ? ನಾನೇನು ಬೇರೆ ಏನಾರ ಸುಳ್ಳು ಹೇಳೇನು? ಇದ್ದಿದ್ದು ಹೇಳೀನಿ. ಸಗಣಿ ಸರ್ಸಕ್ಕೆ ನೀನು ಸಗಣಿನ ಸಾರಿಸಿ, ನೀನು ರಂಗೋಲಿ ಹಾಕೋದು ಬೇಡ ಅಂತಂದೆ ನಾನು ಡೈರೆಕ್ಟಾಗಿ ಅಷ್ಟ. ಮತ್ತೇನೂ ಇಲ್ಲ, ಸಗಣಿ ನೆಲದ ಮೇಲೆ ಸರ್ಸಲ್ಲ. ಈಗ ನೀನು ತಲೆ ಮೇಲೆ ಸುರಿತೀನಿ ನೋಡುವಂತಿ. ಓ ಬೋ ಬೋ ಬೋ, ಸ್ವಲ್ಪ ಸಮಾಧಾನ ಸ್ವಲ್ಪ. ಅಲ್ಲ ಹೆಸರೇರ ಇಬ್ರು ಏನು ಹೊಟ್ಟೆಗೆ ಅನ್ನ ತಿಂತೀರಿ, ಏನ್ರ ತಿಂತೀರ ನೀವು? ಒಂದು ತಾಸು ಆತು ನಾನು ನೋಡಕತ್ತಿ. ಕೊಟ್ಟ ಬಿಡ್ತೀನಿ ಅಂತೀರಿ. ಒಬ್ರು ಒಂದು ಎಟ್ಟು ಹೊಡಿವಲ್ರಿ. ಏನು ಹೊಲಸದಿರಿ ನೀವು? ನಾವು 4 ಜನ ನಿಂತ್ಕೊಂಡು ನೋಡಕತ್ತೀವಿ. ಈಗ ಹೊಡಿತಾಳನ ಆಕೆ ಹೊಡಿತಾಳನ, ಈಗ ಹೊಡಿತಾಳನ, ನೀ ಹೊಡಿತೀಯ. ಇಬ್ರು ಹೊಡೆದಾಡ್ಕೇಳಿ ಸಾಯಲಿ, ನಾವು ನಿಂತು ಮಜಾ ತಗೊಂಡ್ರತ್ತು ಅಂತ ನಾವು ನೋಡಿದ್ರೆ ನೀವು ಇಬ್ರು ಹೊಡೆದಾಡಕತ್ತೀರಿ ಅಷ್ಟೇ. ಕೈಲಿಂದಲ್ಲ, ಬರೀ ಬಾಯಿ ಒಂದ ಮಾತಾಡಕತ್ತೈತಿ. ಕೈ ಏನು ಸೇರಿಗೆವನ್ ಇಬ್ರು? ಹಾಕೊಂದು ಪೆಟ್ಟಕ್ಕಿಗೆ, ನೀ ಒಂದು ಹಾಕಿಕ್ಕಿಗೆ. ಜಯಕ್ಕ, ನನಗೆ ಆಕಿನ್ನ ಹೊಡಿಯಕ್ಕೆ ಕೈ ಇಡೋದಿಲ್ಲ ಅಂತಲ್ಲ, ದೇವ್ರು ಕೈ ಕೊಟ್ಟಾನ. ಅದ ಈ ಕೈ ಭಾಳ ರಫ್ ಅದಾವು. ಒಂದು ಹೊಡೆದ್ನಿ ಅಂದ್ರೆ ಚಟ್ಟನ ಕಟ್ಟಬೇಕು. ಅದಕ್ಕೆ ಸುಮ್ಮನೆ ಅದ ನಾನು. ಹೌದು ಬುಬ್ಬಣಿ, ಕೈ ಕೊಟ್ಟಿರೋದ ದೇವ್ರು ಹೊಡಿಯಕ್ಕ ಕೊಡುವ 4 ಅಕ್ಕಿಗೆ ಬಸ್. ಅಷ್ಟು ಮಾತಾಡಕತ್ತಾಳಕ್ಕೆ ಸುಮ್ಮನೆ ನಿಂತ್ಕೊಂಡಿಯಲ್ಲ. ಏನಾದಕ್ಕ ನೀನು? ನನ್ನ ಪಾರ್ಟಿನ ಅಕ್ಕಿ ಪಾರ್ಟಿನ? ಯವ್ವ ಬಗ್ಗಕ್ಕೆ ಗೌರವ, ನಾವು ಯಾರ ಪಾರ್ಟಿನೂ ಅಲ್ಲ, ಜಗಳಾಡೋರ ಪಾರ್ಟಿ ಅಷ್ಟೆ. ನೀವು ಜಗಳ ಮಾಡ್ರಿ, ನಾವು ನೋಡಿ ಮಜಾ ತಗೊಂತೀವಿ ಅಷ್ಟೇ. ನಾವು ಅಂದ್ರೆ ಜಯಕ್ಕ ನೀನು ನಮ್ಮ ಜಗಳ ಬಿಡ್ಸಕ್ ಬಂದಿಲ್ಲನ? ತುತು ದಿನ ಸಾರಿಗಾರ ಅಳ್ತಾರನ? ಒಂದಿನ ಸತ್ರ ಅಳಕ್ಸಿ. ನೀವು ದಿನ ಜಗಳ ಮಾಡ್ರ, ನಿಮ್ದು ಯಾವ ಜಗಳ ಬಿಡ್ಸಕ್ ಬರ್ತಾರ? ಹಂಗಾದ್ರೆ ಜಯಕ್ಕ ನೀವು ಇಷ್ಟೊತ್ತು ನೋಡಿ ಮಜಾ ತಗೊಳಕತ್ತಿದ್ರನ? ನಿಮಗೆ ಸಿಟ್ಟು ಬರಲಿಲ್ಲ ಆಕಿ ಮಾತಾಡೋದು ನೋಡಿ? ನಿಂದು ಒಂದು ಜಗಳ ಅಂದ್ರೆ ಹೆಂಗಿರ್ಬೇಕು ಗೊತ್ತನ? ಸಿಟ್ಟು ಮೂಗಿನ ಮೇಲಿರ್ಬೇಕು ಗೊತ್ತಾತನ? ಹಂಗೆ ಮುಖ ಎಲ್ಲ ಕೆಂಪಗಾಗಿರ್ಬೇಕು. ಒಬ್ಬರ ಕೂದಲು ಒಬ್ಬರ ಕೈಯಾಗ, ಅಂದ್ರೆ ಅರ್ಥ ಆಗಲಿಲ್ಲ ನಿಂಗೆ? ಒಬ್ಬರ ಜಡಿ ಇನ್ನೊಬ್ಬರ ಕೈಯಾಗ, ಅರ್ಥ ಆತ ಇಲ್ಲಿ ಈಗಾರ? ಅದು ಅರ್ಥ ಆಗಲ್ಲ ಅಂದ್ರೆ ಇನ್ನೂ ಅಚ್ಚ ಕನ್ನಡದಾಗ ಹೇಳ್ತಾರೆ ನೋಡು. ಒಬ್ಬರ ಜುಟ್ಟು ಒಬ್ಬರ ಕೈಯಾಗ, ಒಬ್ಬರು ಸೀರೆ ಸರಿಗೆ ಇನ್ನೊಬ್ಬರ ಕಾಲಾಗ, ಹಂಗಿದ್ರೆ ಜಗಳದ ಗೊತ್ತನ? ಇನ್ನೂ ಹೇಳ್ಬೇಕಂದ್ರೆ ಒಬ್ಬರು ತಾಳಿ ಚೈನ್ ಒಬ್ಬೊಬ್ರು ಕಾಲ ಬಿದ್ದಿರ್ತಾವ. ತಾಳಿ ಸರ ಅನ್ನೋದೆಲ್ಲ ಹರ್ಕೊಂಡು ಹೋಗಿರ್ತೈತಿ, ತಲೆ ಎಲ್ಲ ಬಿಚ್ಕೊಂಡು ಹೋಗಿರ್ತೈತಿ ಗೊತ್ತನ? ಮೈಯಾಗ ದೇವ್ರು ಬಂದಂಗೆ ಜಗಳ ಮಾಡ್ತಾರಲ್ಲ, ಅದು ಜಗಳ. ನೀವು ಬರೀ ಬಾಯಿಯಿಂದ ಬರೀ ಮಾತಾಡ್ತೀರಿ ಅಲ್ರಣ್ಣ. ಕಲ್ಯಾಣಿ ಬರ್ರಿ ಇವ್ರ ಜಗಳದಾಗ ಏನೇನೋ ಮಜಾ ಇಲ್ಲ, ಮುಂದೆ ಹೋಗ್ಬರ್ರಿ. ಹೌದು ಜಯಕ್ಕ, ಯಾಕ ಇವರು ಜಗಳ ಮಜಾ ಬರವಲ್ತವ. ಹೋಗೋಣ ನಡಿ, ಮತ್ತೆ ಪಂಚಾಯತಿಗಾರ ಹೋಗೋಣ. ಇವ ಏನಾರ ಮಾಡ್ಕೊಂಡು ಸಾಯಲಿ. ಬರ್ರಿ ಹೋಗೋಣ. ಸ್ವಲ್ಪ ಪರಿಮಳ, ಕಲ್ಯಾಣಿ ನಡಿ. ಅಂದ್ರೆ ಏನು ಮಾತಾಯ್ಕ ನಿನ್ನ ಲೆಕ್ಕದಾಗ ಮೈನಾಗಿನ ಹರಿವಿ ಎಲ್ಲ ಹರ್ಕೊಂಡ ಹೋಗ್ಬೇಕಂತೇನು? ಜಗಳ ಮಾಡೋದ್ರಾಗ ಬಾಲಿಂದ ಮಾತಾಡಿದ್ರೆ ಸಾಲ್ದನ? ಏನು ಹೊಲ್ಸದೀನಿ? ಸಗಣಿ ಎತ್ತಿ ಸಗಣಿನೇ ಆಗ್ಬಿಟ್ಟಿ ನೋಡಿ ನೀನು. ನಿನಗೆ ಬೇರೆಯವ್ರು ಹೇಳೋದು ನಿನಗೆ ತಲೆಯಾಗ ಹೋಗಂಗಿಲ್ಲ. ನಿನಗೆ ಮೈಲಿನ ಬಟ್ಟೆ ಹರ್ಕೊಂಡ್ರನ ಜಗಳ, ತಲೆಯಾಗಿನ ಕೂದಲು ಕಿತ್ತು ಬಿಸಾಕಿದ್ರನ ಜಗಳ ಗೊತ್ತನ? ಅದೇ ಜಗಳ, ಮತ್ತೇನು ಅಲ್ಲ. ಒಬ್ಬರು ಬಟ್ಟೆ ಒಬ್ಬರು ಹರಿದು ಬಿಸಾಕ್ರಿ ಅಂದ್ರೆ ನೋಡು ಜಗಳ. 4 ಜನರು ನೋಡಿ ಹೋಕಾರ ನೋಡು, ಚೀತು ಅಂತಾರ. ಅವಾಗ ಮರ್ಯಾದೆ ಬರ್ತೈತಿ ನಿಮಗೆ. ಸಣ್ಣ ಹುಡ್ರಲ್ಲ ಈಗ ಇನ್ನೂ ಜಗಳ ಮಾಡ್ರಿ, ಜೋರು ಜಗಳ ಮಾಡ್ರಿ. ಮೈ ಮೇಲಿನ ಬಟ್ಟೆ ಹರ್ಕೊಂಡು ಜಗಳ ಮಾಡ್ಬೇಕಾ ನೀವು?
ನಾವು ಹೋಗಿ ಪಂಚಾಯತ್ಗೆ ಹೆಸರು ಬರೆಸಿ ಬರೋವರೆಗೂ ಹಿಂಗೆ ಜಗಳ ಮಾಡ್ಬೇಕು. ಜಗಳ ಬಿಟ್ಟು ನಿಮ್ಮ ಮನೆಗೆ ಇಬ್ಬರು ಹೋದ್ರಿ ಅಂದ್ರೆ ಇಬ್ಬರನ್ನು ಮೆಟ್ಟು ತೊಗೊಂಡು ಬೆನ್ನು ಹತ್ತೇನೆ ನೋಡುವಂತ್ರಿ. ಏ ಕಾಯ್ಕ ನೀನೇನವ ನೀನು ಹಿಂಗೆಲ್ಲ ಮಾತಾಡ್ತೀವಿ. ನಿನ್ನ ಜಲಮಕ್ಕಿಷ್ಟ ಏನು ಮನುಷ್ಯರೇನು ನೀವು ಇಬ್ಬರು ಹೆಂಗಸರು ಮಾತಾಡಿದ್ರೆ ಬರೀ ಜಗಳ ಮಾಡ್ಕೊಂತಿರ್ತೀವಿ ಎಷ್ಟೊತ್ಕೋ. ಇಲ್ಲ ಜಗಳ ಮಾಡ್ಕೊಂತ ಬರ್ತೀರಾ ಇಲ್ಲೇ ಹೋಗೋಣ. ಮಂಗಳಾರತಿ ಚಲೋ ಆತೇನ. ಬೈಲೇ ಕಲ್ಯಾಣಿ, ನೀನು ಯಾಕೆ ಸುಮ್ಮನೆ ನಿಂತ್ಕೊಂಡಿ? ನೀನು ಬೇಕು ಬೈದು ಹೋಗು. ಇಲ್ವಾ ಪರಕ್ಕ, ನಾನು ಬೈಯೋದಿಲ್ಲ. ಯಾಕಂದ್ರೆ ನಾನು ದಿನ ನಿನ್ನ ಹತ್ರ ಹಾಲಿಗೆ ಬರ್ತಾನಲ್ಲ, ಅದಕ್ಕೆ ನಾನು ನೀನು ಬೈಯಂಗಿಲ್ಲ. ಮೆಟ್ಟಿಗೆ ತೊಗೊಂಡು ಹೊಡಿಬೇಕು ಅನ್ಕೊಂಡಿದ್ದೆ. ಇವತ್ತು ಕಾಲಾಗ ಚಪ್ಪಲಿ ಬಂದಲ್ಲ ನಾನು. ಇವತ್ತೊಂದು ದಿನ ನನ್ನ ಬಿಟ್ಬಿಡು, ನಾಳೆ ಹಕ್ಕೊಂಬರ್ತಾನೆ ಹೊಸವು ಬಡ್ದು ಹೋಗ್ತಾನೆ. ನೀನು ದಾರಿ ಹೋಗೋರ ಹತ್ರ ಎಲ್ಲ ಜಗಳ ಮಾಡ್ಕೊಂತಿರ್ತೀವಿ ಎಷ್ಟೊತ್ತಿಗೂ. ನಿನ್ನಿಂದ ಎಲ್ಲ ಹಾಳಾಗಿ ಹೋಗ್ತಿ ಇವತ್ತಿನ ದಿನ. ನಿನ್ನ ಇನ್ನೊಂದು ದಿನ ನೋಡ್ಕೊಂತಾನೆ ಅಲ್ಲಿ ನೀನು. ಈ ಬೆಂಜಿ ಜೋಡಿ ಜಗಳ ಮಾಡಿ ಮಾಡಿ ಸಾಕಾಗಿ ಹೋಗ್ತು. ಇಡೀ ದಿನನ ಹಾಳಾಗೋತು ನಂದು. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಾ ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಈ ವಿಡಿಯೋನ ಫುಲ್ ನೋಡಿ. ವಿಡಿಯೋ ನೋಡ್ತಾ ಇದ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡೋಣ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಾನು ಒಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.